ನಾನು ನಿನ್ನೆನೇ ತಮ್ಮ ಗಮನಕ್ಕೆ ತಂದಿದ್ದೀನಿ. ಏನೇನು ಭದ್ರತೆಗೆ ಸಂಬಂಧಪಟ್ಟ ಹಾಗೆ ನಮಗೆ ಏನೇನು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ನಮ್ಮ ಜಿಲ್ಲಾಡಳಿತಕ್ಕೆ ಏನೇನು ಸಲಹೆ ಸೂಚನೆ ಬಂದಿದ್ದಾವೆ ಈಗಾಗಲೇ ಪ್ರಿಕಾಷನ್ನ ನಾವು ತಗೊಂಡಿದ್ದೀವಿ. ಹೇಳ್ತೀರಾ? ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ವಿರೋಧ ಪಕ್ಷದ ನಾಯಕರು ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಏನು ಹೇಳಿದಾರೋ ಅದೇ ಮೇಲ್ಗಡೆಯಿಂದ ಹಿಡ್ಕೊಂಡು ಕೆಳಗಡೆವರೆಗೆ ನಮ್ಮೆಲ್ಲರದು ಒಂದೇ ಸ್ಟ್ಯಾಂಡು. ದೇಶ ಅಂತ ಬಂದಾಗ ನಾವೆಲ್ಲರೂ ಒಂದೇ ಒಗ್ಗಟ್ಟು. ಯುದ್ಧ ಮಾಡ್ತೀವಿ ಅಂತ ಹೇಳಿದಾಗ ಕೇಂದ್ರ ಸರ್ಕಾರ ನಾವೆಲ್ಲ ಒಗ್ಗಟ್ಟಾಗಿ ಅವ್ರ ಜೊತೆ. ಈಗ ನಿಲ್ಲಿಸಿದ್ದಾರೆ ಅಂತಂದರೆ ಸರ್ಕಾರ ಏನು ಡಿಸಿಷನ್ ತೊಗೊಂಡಿದ್ದೀವಿ ಅದ್ರ ಜೊತೆಯಲ್ಲೂ ಕೂಡ ನಾವೀಗ ನಿಂತ್ಕೊಂಡಿದ್ದೀವಿ. ಏನೇ ಡಿಸಿಷನ್ ತೊಗೊಂಡ್ರು ಈ ರೀತಿ ತೊಗೊಂಡ್ರು ಕೂಡ ನಿಂತ್ಕೊಳ್ತೀವಿ, ಈ ರೀತಿ ತೊಗೊಂಡ್ರು ಕೂಡ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ನಿಂತ್ಕೊಳ್ತೀವಿ. ಇನ್ನು ನೀವು ಇನ್ನೊಂದು ಹೇಳಿದ್ರೆ ಅದು ಇನ್ನೂ ನಿಂತಿಲ್ಲ ಅಂತ ಹೇಳಿ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಯಾಕಂದರೆ ಬೆಳಗ್ಗೆಯಿಂದ ನಾನು ಪ್ರವಾಸದಲ್ಲಿದ್ದೀನಿ, ಜಿಲ್ಲಾ ಪ್ರವಾಸದಲ್ಲಿದ್ದೀನಿ. ಅದನ್ನು ತಿಳ್ಕೊಂಡು ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು. ಭಾಳ ದೂರ ಇದ್ದೀವಿ ಬಿಡಿ, ನಾವು ಬಹಳ ದೂರ ಇದ್ದೀವಿ, ಸೇಫ್ ಇದ್ದೀವಿ ನಾವು. ಚಲೋ.